स्मृति ईरानी का, जो कि इस वक्त अपना संबोधन दे रही हैं। का विकास करना है तो पोलिंग बूथ पर जाओ, कमल का बटन दबाओ और मोदी को एक बार फिर देश का प्रधान सेवक बनाओ। ನಾವಿವತ್ತು ಸಾಮಾನ್ಯ ಜನರ ಬಗ್ಗೆ ಆಲೋಚನೆ ಮಾಡಬೇಕು ಅಂತಾದ್ರೆ ಅದು ಇವತ್ತು ನಾವು ಪೋಲಿಂಗ್ ಬೂತ್ ಅಲ್ಲಿ ಹೋಗಬೇಕಾಗಿದೆ. ಕಮಲದ ಬಟನ್ನಿನ ಮುಂದೆ ಬಟನ್ ಒತ್ತೋ ಮುಖಾಂತರ, ಕಮಲದ ಗುರುತಿನ ಮುಂದೆ ಬಟನ್ ಒತ್ತೋ ಮುಖಾಂತರ ಮೋದಿ ಸರ್ಕಾರವನ್ನು ತರೋ ಮುಖಾಂತರ ಸಾರ್ವಜನಿಕರ ಹಿತಾಸಕ್ತಿಯನ್ನು ನಾವಿವತ್ತು ಬಯಸಬೇಕಾಗಿದೆ. वो लोग जो भाजपा के कर्नाटक के कार्यकर्ताओं से पूछते हैं कि मोदी ने कर्नाटक के लिए क्या किया, आज उनको बतलाना चाहती हूं कि मात्र 5 सालों में नरेंद्र मोदी ने कर्नाटका में 1,40,00,000 गरीब नागरिकों का जीवन में पहली बार जनधन के माध्यम से बैंक का खाता खोला। ಇವತ್ತು ಯಾರು ಕೇಳ್ತಾ ಇದ್ದಾರೆ ಕೇಂದ್ರದ ಮೋದಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಏನ್ ಮಾಡಿದೆ ಅಂತ, ಅವರಿಗೆ ನಾನು ಉತ್ತರ ಹೇಳಕ್ ಬಯಸ್ತೇನೆ. ಈ ಕರ್ನಾಟಕ ರಾಜ್ಯದ 1,40,00,000 ಬಡ ಜನರ ಜನಧನ ಅಕೌಂಟ್ ತೆಗೆಯುವ ಮುಖಾಂತರ ಅವರ ಬಡತನಕ್ಕೆ ಆ ನಿರ್ಮೂಲನೆಗೆ ಇವತ್ತು ಮೋದಿ ಸರ್ಕಾರ ಮುಂದೆ ಬಂದಿದೆ. कर्नाटक में मोदी सरकार ने 1,30,00,000 मुद्रा योजना के लोन्स को बांटा और 56,000 करोड़ रुपया की राशि मुद्रा के माध्यम से सिर्फ और सिर्फ कर्नाटका के नागरिकों को दी। ಕರ್ನಾಟಕ ರಾಜ್ಯದಲ್ಲಿ ಒಂದೇ 1,30,00,000 ಯುವಕರಿಗೆ ಮುದ್ರಾ ಯೋಜನೆ ಮುಖಾಂತರ 56,000 ಕೋಟಿ ಅನುದಾನವನ್ನು ಕೊಡೋ ಮುಖಾಂತರ ಇಲ್ಲಿ ಬಡತನ ನಿರ್ಮೂಲನೆಗೆ, ಉದ್ಯೋಗಾವಕಾಶಕ್ಕೆ ಮೋದಿ ಸರ್ಕಾರ ಸಹಾಯ ಮಾಡಿದ್ದನ್ನು ನಾವು ಇವತ್ತು ನೆನೆಸಬೇಕಾಗಿದೆ. देश भर में महिला का और आगे बढ़ते हैं।